ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ದೇಶದಲ್ಲಿ ಒಂದು ಹಳೆಯ ಪಕ್ಷ ಅಂತ ಇದೆ, ಅದು ಕಾಂಗ್ರೆಸ್. ಆದರೆ ಈ ಪಕ್ಷದಲ್ಲಿರೋ ಕೆಲವರಿಗೆ ಮಾತ್ರ ಭಾರತದ ಮೇಲೆ ಪ್ರೀತಿ ಇಲ್ವೋ, ಇಲ್ಲ ಆ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೂ ಇಲ್ವೋ ಅನ್ನೋ ಅನುಮಾನಗಳು ಆಗಾಗ ಬರ್ತಾನೆ ಇರ್ತವೆ. ಅಂತಹ ಕೆಲಸವನ್ನು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು, ಇಲ್ಲ ಅಂದರೆ ನಾಯಕರೇ ಮಾಡಿದ್ರು. ಒಟ್ಟಿನಲ್ಲಿ ದೇಶದ್ರೋಹದ ಕೆಲಸದ ರೀತಿ ಕಾಣಿಸ್ತಾ ಇದೆ. ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕಾಂಗ್ರೆಸ್ ಪಕ್ಷ ಬೆಳಗಾವಿಯ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಆಚರಿಸ್ತಾ ಇದ್ದಾರೆ. ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರೋದು ಯಾರು ಗೊತ್ತಾ? ಮೊನ್ನೆ ಅಷ್ಟೇ ಸದನದ ಒಳಗಿನ ವಿಷಯವನ್ನು ಬೀದಿಗೆ ತಂದು ರಂಪವನ್ನು ಮಾಡಿ ಇಡೀ ದೇಶಕ್ಕೆ ತಮ್ಮ ಹೆಸರನ್ನು ಪರಿಚಯ ಮಾಡಿಕೊಂಡಿದ್ರಲ್ಲ, ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್. ಆದರೆ ಕರ್ನಾಟಕದ ಜನರ ತೆರಿಗೆ ದುಡ್ಡು ಖರ್ಚು ಆಗೋದು ಮಾತ್ರ ನಿಜ. ಆದರೆ ನಮ್ಮ ದುಡ್ಡನ್ನು ಖರ್ಚು ಮಾಡೋ ಈ ರಾಜಕಾರಣಿಗಳು ಕರ್ನಾಟಕದ ಮರ್ಯಾದೆ ಉಳಿಸೋ ಕೆಲಸ ಆದರೂ ಮಾಡ್ತಾರಾ ಅಂದರೆ ಅದೂ ಇಲ್ಲ. ಯಾಕಂದರೆ ಇಡೀ ಭಾರತದಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಸಭ್ಯಸ್ಥರು ಅಂತ ಭಾರತದ ಜನ ಅಂದುಕೊಂಡಿದ್ರು. ಆದರೆ ಕರ್ಮ ಅನ್ನೋ ಹಾಗೆ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ದೇಶದಲ್ಲಿ ಕರ್ನಾಟಕ ಕುಖ್ಯಾತಿ ಪಡೆದುಕೊಳ್ತಾ ಇದೆ. ವಾಲ್ಮೀಕಿ ಹಗರಣ ಆಯಿತು, ಮೂಡಾ ಕೇಸ್, ಈಗ ಸದನದ ಒಳಗೆ ಯಾವುದೋ ಪದ ಬಳಕೆ ಆಗಿದ್ದಕ್ಕೆ ಪೊಲೀಸರನ್ನು ಬಳಸಿಕೊಂಡ ರೀತಿ, ಇವೆಲ್ಲ ಕರ್ನಾಟಕದ ಮರ್ಯಾದೆಯನ್ನು ದೇಶದಾದ್ಯಂತ ಹರಾಜು ಹಾಕ್ತಾ ಇದೆ. ಇನ್ನು ಇವರ ನಾಯಕ ರಾಹುಲ್ ಗಾಂಧಿ ಅನ್ನೋ ವಿಪಕ್ಷ ನಾಯಕ ರಾಷ್ಟ್ರ ಮಟ್ಟದಲ್ಲಿ ಇಡೀ ವಿಶ್ವದಲ್ಲೇ ಭಾರತದ ಮರ್ಯಾದೆಯನ್ನು ಹರಾಜು ಹಾಕ್ತಾನೆ. ಒಟ್ಟಿನಲ್ಲಿ ಈ ಕಾಂಗ್ರೆಸ್ಸಿಗರು ದೇಶದ ಹಿತವನ್ನು ಬಯಸುವ ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡದೆ ದೇಶದ ಅಭಿವೃದ್ಧಿ ಕುಂಠಿತಗೊಳಿಸೋ ಪ್ರಯತ್ನಗಳನ್ನು ನಡೆಸ್ತಾ ಇವೆ. ಇದು ಸಾಲದು ಅನ್ನೋ ಹಾಗೆ ಜಾರ್ಜ್ ಸರೋಸ್ ಜೊತೆ ಇವರಿಗಿರೋ ನಂಟು, ಭಾರತದ ವಿರೋಧಿಗಳ ಜೊತೆ ಗುರುತಿಸಿಕೊಳ್ಳೋದು, ಇದೆಲ್ಲ ನೋಡಿದರೆ ಇವರನ್ನು ದೇಶ ಪ್ರೇಮಿಗಳು ಅಂತ ಯಾವನಾದರೂ ಕರೆದ್ರೆ ಅವನಂತ ಯೋಗ್ಯ ಮತ್ತೊಬ್ಬ ಸಿಗೋಕೆ ಸಾಧ್ಯನೇ ಇಲ್ಲ. ಕಳೆದ ವಾರ ಅಷ್ಟೇ ರಾಹುಲ್ ಗಾಂಧಿ ರೌಡಿಸಮ್ ಇಡೀ ವಿಶ್ವ ನೋಡಿತ್ತು. ಅದು ಭಾರತದ 2 ಸಂಸದರನ್ನು ಗಾಯಗೊಳಿಸಿದ್ದು, ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಎಲ್ರಿಗೂ ಗೊತ್ತಿದೆ. ಯಾಕೆಂದರೆ ಈ ರಾಹುಲ್ಲ ಮಾಡಿದ್ದ ಕತೆ ಹಾಗೆ. ಇಂಥ ರಾಹುಲ್ ಗಾಂಧಿ ಮತ್ತೆ ಇವರ ಮಮ್ಮಿಯನ್ನು ಮೆಚ್ಚಿಸೋಕೆ ಈಗೇನು ಕರ್ನಾಟಕ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನ ಎಲ್ಲ ಸಚಿವರು ನಾ ಮುಂದು ಅಂತ ಹೊರಟಿದ್ದಾರೆ. ಈ ಕಾಂಗ್ರೆಸ್ಸಿಗರಿಗೆ ಭಾರತದ ನಕ್ಷೆ ಹೇಗಿದೆ ಅನ್ನೋದೇ ಗೊತ್ತಿಲ್ಲ. ಇನ್ನು ಇವರು ದೇಶವನ್ನು ಆಳ್ತಾರಂತೆ. ಇನ್ನು ಇವರಿಗೆ ಅಧಿಕಾರ ಕೊಟ್ಟರೆ ಏನು ಮಾಡ್ತಾರೆ? ಒಂದು ಸಲ ಯೋಚನೆಯನ್ನು ಮಾಡಿ. ಅಧಿಕಾರವನ್ನು ಕೊಡಬೇಕಾ ಇವರಿಗೆ? ಗೊತ್ತಿಲ್ಲ. ಅದನ್ನು ನೀವು ಜನರು ಡಿಸೈಡ್ ಮಾಡಿ. ಗೆಳೆಯರೆ, ಇಷ್ಟೆಲ್ಲ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಭಾರತದ ನಕ್ಷೆ ಗೊತ್ತಿಲ್ಲದೆ ಕಾಂಗ್ರೆಸ್ ಪಕ್ಷದವರು ಇದ್ದಾರಾ ಅಂತ ಕೇಳಿದರೆ ನಾನು ಹೌದು ಅಂತಾನೆ ಹೇಳ್ತೀನಿ ರೀ. ಅದಕ್ಕೆ ಕಾರಣ ಇದೆ. ನಿನ್ನೆಯಷ್ಟೇ ಈ ವಿಡಿಯೋದಲ್ಲಿ ಹೇಳಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ವಿಷಯ ಮತ್ತೆ ಮುನ್ನೆಲೆಗೆ ಬರೋದು 28ನೇ ತಾರೀಕಿನ ನಂತರ ಅಂತ. ಅದಕ್ಕೆ ಕಾರಣ ಇದೆ, ಶತಮಾನೋತ್ಸವ ಅನ್ನುವ ಅವರದೊಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಬೆಳಗಾಮಲ್ಲಿ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ 1924 ಮಧ್ಯಾಹ್ನ 3 ಗಂಟೆಗೆ ಒಂದು ಕಾರ್ಯಕ್ರಮ ನಡೆದಿತ್ತು. ಅದೇ ಸಮಯಕ್ಕೆ ಈಗ ಕಾಂಗ್ರೆಸ್ ದೇಶದ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದನ್ನು ಕಾಂಗ್ರೆಸ್ ಐತಿಹಾಸಿಕ ಕ್ಷಣ ಅಂತ ಹೇಳ್ಕೊಳ್ತಾ ಇದೆ. ಅದು ಯಾವ ರೀತಿನೋ ನನಗೂ ಗೊತ್ತಿಲ್ಲ, ಅವರಿಗೆ ಐತಿಹಾಸಿಕನೇ ಇರಬಹುದು ಬಿಡಿ. ಆದರೆ ಇಂತಹ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾರತದ ನಕ್ಷೆಯ ಬ್ಯಾನರ್ ಹೇಗಿತ್ತು, ಆ ಬ್ಯಾನರ್ನಲ್ಲಿ ಭಾರತದ ನಕ್ಷೆ ಹೇಗಿತ್ತು ಅಂದರೆ ಅದರಲ್ಲಿ POK ಕಾಣೆಯಾಗಿತ್ತು. ಕೇವಲ ಮಾಧ್ಯಮಗಳು ತೋರಿಸಿದ್ದು ಒಂದು ಬ್ಯಾನರ್ ಮಾತ್ರ. ಇಂತಹ ಬಹಳಷ್ಟು ಬ್ಯಾನರ್ಗಳು ಅಲ್ಲಿ ಹಾಕಲಾಗಿದೆ ಅನ್ನೋ ಮಾಹಿತಿಗಳು ಮೂಲಗಳಿಂದ ನಮಗೆ ತಿಳಿದು ಬಂದಿವೆ. ಇದಕ್ಕೆ BJP ನಾಯಕರು ಮುಗಿಬಿದ್ದಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಭಾರತದ ನಕ್ಷೆಯಲ್ಲಿ POK ಭಾರತದ್ದು ಅನ್ನೋದೇ ಗೊತ್ತಿಲ್ಲ. ಅದನ್ನು ಈ ಕಾಂಗ್ರೆಸ್ಸಿಗರು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟು ಆಗಿದೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಬೆಳಗಾವಿಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ POK ಇಲ್ಲದ ಭಾರತದ ನಕ್ಷೆ ಹಾಕಿ ಅದರ ಕೆಳಗೆ ಗಾಂಧಿ ಭಾರತ ಅನ್ನೋದನ್ನು ಹಾಕಿದ್ದಾರೆ. ಆದರೆ ಆ ಕಾರ್ಯಕ್ರಮ ಇದೆಯಲ್ಲ, ಅದರ ಹೆಸರು ಗಾಂಧಿ ಭಾರತ ಅಂತ. ಈ ನಕಲಿ ಗಾಂಧಿಗಳು ಇಂಥದ್ದೊಂದು ಕಾರ್ಯಕ್ರಮ ನಡೆಸಿದರೆ ಇವರೇನು ನಿಜವಾದ ಗಾಂಧಿಗಳಾಗ್ತಾರಾ? ಮೊದಲು ನೆಹರು ಪ್ರಧಾನಿಯಾದಾಗ ಏನೆಲ್ಲ ಆಗಿತ್ತು ಎಲ್ರಿಗೂ ಗೊತ್ತೇ ಇದೆ. ಆಗ ದೇಶಕ್ಕೆ ಏನೆಲ್ಲ ಅನ್ಯಾಯವನ್ನು ಮಾಡಿದ್ರು, ಏನೆಲ್ಲ ಎಡವಟ್ಟುಗಳನ್ನು ಮಾಡಿದ್ರು. ಆ ಎಡವಟ್ಟುಗಳಿಂದಾಗಿ ನಾವು ಇಂದಿಗೂ ಅದರಿಂದ ತೊಂದರೆಗಳನ್ನ ಏನೆಲ್ಲ ಅನುಭವಿಸ್ತಾ ಇದ್ದೀವಿ, ಅದು ನಮ್ಮ ಕಣ್ಣಿನ ಮುಂದೆ ಕಾಣ್ತಾ ಇದೆ. ಇನ್ನು ಭಾರತದ ನಕ್ಷೆ ಗೊತ್ತಿಲ್ಲದ ಇವರ ಕೈಗೆ ಏನಾದರೂ ಜನರು ಭಾರತವನ್ನು ಕೊಡೋದು, ಅಪ್ಪಿತಪ್ಪಿ ಏನಾದರೂ ಭಾರತದ ಪ್ರಧಾನಿ ರಾಹುಲ್ ಗಾಂಧಿ ಆದರೆ ದೇಶ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡಿದರೆ ಭಯ ಆಗುತ್ತೆ. ಇಲ್ಲಿ ಭಯ ಆಗುತ್ತೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಬಹಳಷ್ಟು ಜನ ರಾಹುಲ್ ಗಾಂಧಿಯನ್ನು ಜೋಕರ್ ಅಂದುಕೊಂಡಿದ್ದಾರೆ. ಆದರೆ ಇವನು ನಮ್ಮ ದೇಶದ ಜೋಕರ್ ಅಲ್ಲ, ಇವನು ನಮ್ಮ ದೇಶಕ್ಕೆ ಡೇಂಜರ್. ಗೆಳೆಯರೆ,
ಇದೇ ಸಿದ್ದರಾಮಯ್ಯ ಬೇರೆ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತ ಭಾಷಣ ಮಾಡಿದ್ರು. ಅದನ್ನು ನೀವು ಹುಡುಕಿ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ಅದೇ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋದ ನಂತರ ಕಾಂಗ್ರೆಸ್ ಸಂವಿಧಾನ ಉಳಿಸ್ತಾ ಇದೆ, ಇನ್ನು ಉಳಿದ ಪಕ್ಷಗಳೆಲ್ಲ ಸಂವಿಧಾನವನ್ನು ಬದಲಾಯಿಸುತ್ತೆ ಇಲ್ಲ ಹಾಳು ಮಾಡುತ್ತೆ ಅಂತಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಕೂಡ ಹೇಳೋದೆಲ್ಲ ಸುಳ್ಳು ಅನ್ನೋದು ನಿಜ ತಾನೇ? ಅಂದರೆ CM ಸಿದ್ದರಾಮಯ್ಯ ಕೇವಲ ರಾಜಕೀಯಕ್ಕೆ ಸಂವಿಧಾನದ ಹೆಸರನ್ನು ಬಳಸಿಕೊಳ್ತಾ ಇದ್ದಾರೆ ಅನ್ನೋದು ಸತ್ಯ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಡೆದಿರೋ ಬಹಳಷ್ಟು ಘಟನೆಗಳು ಇದಕ್ಕೆ ಸಾಕ್ಷಿಯಾಗಿವೆ. ನಿಮಗೆ ಅಂತಹ ಘಟನೆಗಳು ಎಷ್ಟು ನೆನಪಿವೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಗೆಳೆಯರೆ, ಈ ಕಾಂಗ್ರೆಸ್ ಬ್ಯಾನರ್ ಹಾಕುವಾಗ POK ಇಲ್ಲದ ಭಾರತದ ನಕ್ಷೆ ಹಾಕಿದ್ದು ಸರಿನಾ ತಪ್ಪಾ ಅದನ್ನು ಕೂಡ ನೀವೇ ಕಮೆಂಟ್ಸ್ನಲ್ಲಿ ತಿಳಿಸಿ. ಮಾಡಿದ್ದೆಲ್ಲ ಮಾಡಿದ DK ಶಿವಕುಮಾರ್ ಈಗ ಹೇಳ್ತಾ ಇರೋದು BJPಯವರು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಿದ್ದಾರೆ ಅಂತ. ಇಲ್ಲಿ ಮೊಸರು ಯಾವುದು ಕಲ್ಲು ಯಾವುದು ಅಂತ ಹುಡುಕ್ತಾ ಇದ್ದೀನಿ, ನನಗೂ ಇನ್ನೂ ಸಿಕ್ಕಿಲ್ಲ. ಅಂದರೆ ಇಲ್ಲಿ ಮೊಸರು ಇವರು ಹೇಳೋ ರೀತಿಯಲ್ಲಿ ಇವರು ನಡೆಸ್ತಾ ಇರೋ ಕಾರ್ಯಕ್ರಮ ಮೊಸರು ಇದ್ದ ಹಾಗೆ. ಇನ್ನು ಕಲ್ಲು ಯಾವುದು ಅಂದರೆ ಕಲ್ಲು ಇವರು ಹಾಕಿರೋ ಬ್ಯಾನರು, ಅದನ್ನು ಹಿಡ್ಕೊಂಡು BJPಯವರು ಮಾತಾಡ್ತಾ ಇದ್ದಾರೆ ಎಲ್ಲ ವಿಷಯವನ್ನು ಅನ್ನೋದು ಇವರ ಮಾತಿನ ಅರ್ಥ ಇರಬಹುದು. ಹಾಗಾದರೆ ಇಲ್ಲಿ ಕಾರ್ಯಕ್ರಮ ಮುಖ್ಯನೋ ಇಲ್ಲ ಅಂದರೆ ಇವರು ಒಂದು ದೇಶದ ನಕ್ಷೆಯನ್ನೇ ಬದಲಾಯಿಸಿ ಒಂದು ಭಾಗವನ್ನೇ ನಾವು ಬಿಟ್ಟು ಕೊಟ್ಟಿದ್ದೇವೆ ನಮ್ಮ ದೇಶದನ್ನು ಬೇರೆ ದೇಶಕ್ಕೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರಲ್ಲ, ಇದು ಮುಖ್ಯನಾ ಅಂತ ಕೇಳಿದರೆ ದೇಶ ಮುಖ್ಯ. ನಿಮ್ಮ ಕಾರ್ಯಕ್ರಮ ಯಾವನಿಗೆ ಬೇಕೋ ನಿಮ್ಮ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಳ್ಳಿ, ನಿಮ್ಮ ತೆವಲಿಗೆ ನಡೆಸ್ಕೊಳ್ತೀರಿ, ನಿಮ್ಮ ರಾಜಕೀಯ ಉದ್ದೇಶಕ್ಕೆ ನಡೆಸ್ಕೊಳ್ಳೋದು ಅದು ಐತಿಹಾಸಿಕ ಅಂತ ಹೇಳಿದರೆ ನೀವು ಎಲ್ಲರನ್ನ ಕರಿಬೇಕಿತ್ತು. ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರ ಇರ್ತಿರ್ಲಿಲ್ಲ. 1924 ಏನು ಕಾಂಗ್ರೆಸ್ ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಗಾಂಧೀಜಿ ಅಧ್ಯಕ್ಷತೆಯಲ್ಲಿ. ಆಗ ಇದ್ದ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವ ಕಾಂಗ್ರೆಸ್, ಅದು ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದಕ್ಕೆ ಅಷ್ಟೇ ಇದ್ದಂತಹ ಕಾಂಗ್ರೆಸ್. ಗಾಂಧೀಜಿಯವರೇ ಅವರ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ನಾನು ಮಾಡಿರುವ ಈ ಒಂದು ಕಾಂಗ್ರೆಸ್ ಏನಿದೆ ಇದು ಈ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷವಾಗಬಾರದು ಅಂತ. ಆದರೆ ಅದನ್ನು ರಾಜಕೀಯಕ್ಕೆ ಬಳಸಿಕೊಂಡವರು ಯಾರು? ಗಾಂಧಿಯ ಜೊತೆಗೆ ನೆಹರು ಸೇರಿ ಇಬ್ಬರು ಮಾತಾಡಿಕೊಂಡೇ ಶುರು ಮಾಡಿದ್ದು. ಹೀಗಿರುವಾಗ ಇಂಥದ್ದೆಲ್ಲ ಬೇಕಾ? ಇನ್ನು DK ಶಿವಕುಮಾರ್ ಹೇಳೋದನ್ನು ನೋಡಿದರೆ ಈ ಜನಪ್ರತಿನಿಧಿಗಳಿದ್ದಾರಲ್ಲ ಇವರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕಡೆ ಕಾರ್ಯಕ್ರಮ ಹಬ್ಬದ ಹೆಸರಲ್ಲಿ ಇವರ ಬ್ರದರ್ಸ್ ಒಂದು ಕಡೆ ದೇಶ ವಿರೋಧಿ ಕೆಲಸ ಮಾಡ್ತಾರೆ. ಅಂದರೆ ಗೊತ್ತಲ್ಲ, ಕಲ್ಲು ಹೊಡೆಯೋದು, ಇನ್ನೊಂದು ನೋಡಿಯೋದು, ಪೊಲೀಸ್ ಸ್ಟೇಷನ್ ಸುಟ್ಟಾಕೋದು, ಇಂತಹ ಕೆಲಸಗಳನ್ನು ಇವರು ಕಾರ್ಯಕ್ರಮದ ಹೆಸರಲ್ಲಿ ದೇಶದ ಒಂದು ಭಾಗವೇ ಇಲ್ಲದಂತೆ ಮಾಡ್ತಾರೆ. ಅಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಒಂದು ಗಾದೆ ಇದೆಯಲ್ಲ, ಹಾಗೆ ಇವರಿಗೆ ತಕ್ಕಂತೆ ಇವರಿಗೆ ಮತ ಹಾಕೋರು ಕೂಡ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಕಾರ್ಯಕ್ರಮದ ಹೆಸರಲ್ಲಿ ಏನೇನು ಕರ್ಮಗಳನ್ನು ಮಾಡ್ತಾರೋ ಅದೆಲ್ಲವನ್ನು ಜನ ಅನುಭವಿಸಲೇಬೇಕು. ಜನರಿಗೆ ಬುದ್ಧಿ ಬರೋವರೆಗೂ ಇದು ಬದಲಾಗಲ್ಲ, ಇದು ಬದಲಾಗೋವರೆಗೂ ಜನರಿಗೆ ಬುದ್ಧಿ ಬರಲ್ಲ. ನಮ್ಮ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇದು ಗೆಳೆಯರೆ, ಕಾಂಗ್ರೆಸ್ಸಿಗರು ಕಾರ್ಯಕ್ರಮದ ಹೆಸರಲ್ಲಿ ಭಾರತದ ಒಂದು ಭಾಗವನ್ನೇ ಬ್ಯಾನರ್ನಲ್ಲಿ ಬಿಟ್ಟು ಕೊಟ್ಟಿದ್ದರ ಕುರಿತಾದಂತಹ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.